ಹಲೋ ವೀಕ್ಷಕರೇ, ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ. ನಾಳಿನ ಸಂಜೆ ಹೀಗೇನಾಗುತ್ತೆ ನೋಡೋಣ ಬನ್ನಿ. ಇದ್ದವರು ಇಲ್ಲಿ ಹುಡುಗರು ಬಾಯಿ ಬಿಟ್ಟಾಗ ಹುಡುಗನ ಮನೆಗೆ ಬರ್ತಾರೆ. ಜೊತೆಗೆ ಕಾನ್ಸ್ಟೇಬಲ್ ಹಾಗೂ ಲೇಡಿ ಕಾನ್ಸ್ಟೇಬಲ್ ಕೂಡ ಬರ್ತಾರೆ. ಆಗ ಇದು ಇದ್ದಾರೆ ಜೋರಾಗಿ ಹೋಗ್ತಾರೆ. ಇನ್ನೂ ಸ್ವಲ್ಪ ಬರ್ತೀರಾ ಮನೆಯವರೆಲ್ಲರೂ ಕೂಡ ಹೊರಗಡೆ ಓಡ್ ಬರ್ತಾರೆ. ಆಗ ಅಲ್ಲಿ ದೇವಯಾನಿ ಮತ್ತೆ ಮನಸ್ವಿನಿ ಇಬ್ರು ಕೂಡ ಶಾಕ್ ಆಗ್ತಾರೆ. ಏನಪ್ಪ ಇವನು ಹುಡುಗನ್ನೇ ಮನೆಗ್ ಕರ್ಕೊಂಡ್ ಬಂದಿದೀವನಲ್ಲ, ಅಯ್ಯೋ ನಾವು ಸಿಕ್ಕಾಕೊಂಡ್ ಬಿಡ್ತೀವ ಹೇಗೆ ಅಂತ ಇಲ್ಲಿ ಅಶ್ವಿನಿ ಇಬ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ದೇವಯಾನಿ ಅಲ್ಲ, ನಾನ್ ಯಾಕೆ ಸಿಕ್ಕೊಂತೀನಿ, ಈ ಹುಡುಗರು ಬಾಯಿ ಬಿಟ್ರೆ ಅಶ್ವಿನಿ ಹೆಸರು ಹೇಳ್ತಾರೆ, ಯಾಕಂದ್ರೆ ಅಶ್ವಿನಿ ಕರ್ಕೊ ಬಂದ್ ಕೊಡ್ತಿರಲ್ವಾ ಅಂತ ಇಲ್ಲಿ ಒಳಗೆ ನಗ್ತಾ ಇರ್ತಾರೆ. ಆಗ ಇಲ್ಲಿ ಅಶ್ವಿನಿ ಅಯ್ಯೋ ಏನ್ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಯಾಕೆ ಯೋಚನೆ ಮಾಡ್ಲಿ, ಯಾಕಂದ್ರೆ ಈ ಹುಡುಗರ ಹತ್ರ ಮೊದ್ಲೇ ಹೇಳಿದೀನಿ, ಒಂದ್ ವೇಳೆ ಸತ್ಯ ಹೇಳಿದ್ರೆ ನಿಮ್ಮನ್ನ ಯಾರು ಕರ್ಸಿದ್ದು ಅಂತ ಹೇಳಿದ್ರೆ ದೇವಯಾನಿ ಅಂತ ಹೇಳಿ ಅಂತ ಹೇಳಿದೀನಿ. ನನ್ನನ್ನೇ ಅವತ್ತು ದೇವಯಾನಿ, ಇವತ್ತು ಹೇಗ್ ನಿನ್ನನ್ನ ಸಾಕ್ತೀನಿ ನೋಡ್ತಾ ಇರು ಅಂತ ಹೇಳಿ ಅಶ್ವಿನಿ ಮನಸ್ಸಲ್ಲಿ ಅನ್ಕೊಂಡು ನಗ್ತಾ ಇರ್ತಾರೆ. ಮನೆಯವರೆಲ್ಲರೂ ಕೂಡ ಶಾಕ್ ಇಂದ ನೋಡ್ತಾ ಇರ್ತಾರೆ. ಆಗ ಸಂಗೀತ ಲೋ ಅಜಿತ ಏನು ಇದು ಉತ್ಪನ್ನ ಆಗ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಅಜ್ಜಿ ಅಜಿತ ಇವರೆಲ್ಲ ಯಾರು ಅಂತ ಕೇಳ್ತಾರೆ. ಆಗ ಅಜಿತವ್ರು ಅಜ್ಜಿ ಇವ್ರು ಬೇರೆ ಯಾರು ಅಲ್ಲ, ಅವತ್ತು ಗಲಾಟೆ ಮಾಡಿದ್ರಲ್ವಾ, ಅದೇ ರೀತಿ ನಮ್ಮ ಭೂಮಿನ ಎಳ್ಕೊಂಡ್ ಹೋಗಿ ಗಂಟ ಹಾಕಿದ್ರಲ್ವಾ, ಸಾಯಿಸೋಕೆ ಪ್ರಯತ್ನ ಪಟ್ಟವರು ಬೇರೆ ಯಾರು ಅಲ್ಲ, ಇವ್ರಿಬ್ರೆ. ಇದನ್ನ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡ್ಬಾರ್ದು ಅಂತಾನೆ ಇಲ್ಲಿಗೆ ಕರ್ಕೊಂಡ್ ಬಂದಿದೀನಿ ಅಂತ ಅಜಿತ್ ಹೇಳ್ತಾರೆ. ಅದನ್ನ ಕೇಳಿಸಿಕೊಂಡ ಶ್ರವಣ್ ಅವರು ಓಡಿ ಹೋಗಿ ಆ ಹುಡುಗನ ಕೆನ್ನೆಗೆ ಬಾರಿಸ್ತಾರೆ. ಎಷ್ಟು ಧೈರ್ಯ ನಿಮ್ಗೆ, ಆ ನಮ್ಮನೆ ಹುಡುಗಿ, ನಮ್ಮನೆ ಮಗಳವಳು, ನಮ್ ಮಗಳು, ಅವಳನ್ನ ಈ ರೀತಿ ಪರಿಸ್ಥಿತಿ ತರಕ್ಕೆ ಎಷ್ಟು ಧೈರ್ಯ ನಿಮ್ಗೆ ಅಂತ ಇಬ್ಬರಿಗೂ ಕೆನ್ನೆ ಮೇಲೆ ಬಾರಿಸ್ತಾ ಇರ್ತಾರೆ ಶ್ರವಣ್ ಅವರು. ಆಗ ಅಜಿತ್ ಅವರು ಯಾರು ಕೂಡ ತಪ್ಪಿಸ್ಕೊಳ್ಳಲು ಸಾಧ್ಯವಿಲ್ಲ, ಅದು ಪೊಲೀಸ್ ಮನೆಗೆ ಈ ರೀತಿ ಮಾಡಿದಿರಲ್ಲ, ಎಷ್ಟು ಧೈರ್ಯ ನಿಮ್ಗೆ, ಯಾವುದೇ ಕಾರಣಕ್ಕೂ ಇವತ್ತು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಗೆ ಅವರನ್ನ ನೋಡಿ ಭಯ ಆಗ್ತಾ ಇರತ್ತೆ. ಈಗ ಸಂಗೀತ ಭೂಮಿ ಯಾಕಮ್ಮ ಹೆದರ್ಕೊಂತಾ ಇದ್ಯಾ, ನೋಡು ನೀನ್ ಪಕ್ಕದಲ್ಲಿ ನಿನ್ ಗಂಡ ಇದ್ದಾನೆ, ಯಾಕೆ ಭಯ ಪಡ್ತಾ ಇದೀಯ ಅಂತ ಕೇಳ್ತಾರೆ. ಆಗ ಅಜಿತ್ ಅವರು ಭೂಮಿ ಇನ್ನು ನೀನ್ ಭಯ ಪಡೋದಲ್ಲ, ನೀನು ಅವ್ರನ್ನ ಭಯ ಪಡಿಸ್ಬೇಕು ಅಂತ ಅಜಿತ್ ಹೇಳ್ತಾರೆ. ಆಗ ಸಂಗೀತ ಅವರು ಯಾಕೋ ಈ ರೀತಿ ಮಾಡಿದ್ರು, ಅಷ್ಟಕ್ಕೂ ನನ್ ಸೊಸೆನ ಈ ರೀತಿ ಮಾಡೋಕೆ ನಿಮ್ಗೆ ಹೇಗ್ ಮನ್ಸ್ ಬಂತು, ಅಷ್ಟಕ್ಕೂ ನಿಮ್ಗೆ ಏನ್ ಲಾಭ ಐತಿಂದ ಅಂತ ಸಂಗೀತ ಜೋರಾಗಿ ಹೋಗ್ತಾ ಇರ್ತಾರೆ. ಆಗ ಅಜಿತ್ ಅವರು ಅಮ್ಮ ನೋಡು, ತಪ್ಪು ಇವ್ರದ್ದಲ್ಲ, ಇವ್ರು ಕೇವಲ ದುಡ್ಡಿಗೋಸ್ಕರ ಈ ರೀತಿ ಮಾಡಿದ್ದಾರೆ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ಇವ್ರು ಹಿಂದ್ಗಡೆಯಿಂದ ಮಾಡ್ಸಿರುವವರೇ ಬೇರೆ, ಅವರು ಯಾರು ಅಂತ ಗೊತ್ತಾಗಿದೆ ಈಗಾಗ್ಲೇ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ಅಂತ ಅಜಿತ್ ಹೇಳ್ತಾರೆ. ಅದನ್ನ ಕೇಳಿಸಿಕೊಂಡ ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ಕೂಡ ಮುಖನ ನೋಡ್ತಾ ಇರ್ತಾರೆ. ಆಗ ಶ್ರವಣ್ ಅವರು ಯಾರು ಅಜಿತ, ಅದು ಇವ್ರ ಹಿಂದೆ ಇವರಿಗೆ ಸುಪಾರಿ ಕೊಟ್ಟಿದ್ದು ಯಾರದು ಹೇಳು ಅಂತ ಇಲ್ಲಿ ಶ್ರವಣ್ ಹೇಳ್ತಾರೆ. ಆಗ ಅಜಿತ್ ಅವರು ಮಾವ ಬೇರೆ ಯಾರು ಅಲ್ಲ ಮಾವ, ಸುಪಾರಿ ಕೊಟ್ಟವರು ಈ ಮನೆಯಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ದೇವಯಾನಿಗೆ ಟೆನ್ಷನ್ ಆಗ್ತಾ ಇದ್ರೆ ಅಶ್ವಿನಿಗೆ ಆಯ್ತು, ದೇವಯಾನಿ ಕತೆ ಮುಗಿತು, ಅಮ್ಮ ಮಗಳು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು ಇವತ್ತಿಲ್ಲಿಂದ ಅಂತ ಹೇಳಿ ಮನ್ಸಲ್ಲೇ ನಗ್ತಾ ಇರ್ತಾರೆ. ಮತ್ತೆ ಅಜಿತ್ ಅವರು ಏಯ್ ಬಾಯ್ ಬಿಟ್ರೋ, ಯಾರೋ ನಿಮ್ಮನ್ನ ಇಲ್ಲಿ ಕರ್ಸಿದ್ದು, ಈ ರೀತಿ ಮಾಡಕ್ಕೆ ಹೇಳಿದ್ದು ಯಾರು ಅಂತ ಕೇಳ್ತಾ ಇರ್ತಾರೆ. ಆಗ ಹುಡುಗರಿಗೆ ತುಂಬಾನೇ ಭಯ ಆಗ್ತಾ ಇರತ್ತೆ. ಅದು ಸರ್ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಅಜಿತ್ ಅವರು ಬಾಯಿ ಬಿಡ್ರೋ ಅಂತ ಹೇಳ್ತೀನಲ್ವಾ, ಬಾಯಿ ಬಿಡಿ ಅಂತ ಹೇಳ್ತಾರೆ. ಓ ಅವರು ಇಲ್ಲೇ ಇದ್ದಾರಂತೆ, ನಿಮ್ಗೆ ಭಯ ಆಗ್ತಾ ಇದೆಯಾ, ಪರವಾಗಿಲ್ಲ ಬಿಡಿ, ನೀವ್ ಹೇಳಿಲ್ಲ ಅಂದ್ರೆ ಏನು, ನಾನೇ ಹೇಳ್ತೀನಿ ಅಂತ ಇಲ್ಲಿ ಅಜಿತ್ ಅವರು ಹೇಳ್ತಾರೆ. ಆಗ ಅಜಿತ್ ಅವರು ದೇವಯಾನಿ ಹತ್ರ ಬರ್ತಾರೆ. ಆಗ ದೇವಯಾನಿಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಅಜಿತ್ ಅವರು ಅತ್ತೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ನೀವು ಅಂತ ಕೇಳಿಸ್ಬೇಕು, ಭೂಮಿ ನಿಮ್ಗೆ ತಪ್ಪು ಮಾಡಿದ್ದಾಳೆ, ಭೂಮಿಗೆ ಯಾವತ್ತಿದ್ರು ದ್ವೇಷ ಮಾಡ್ತಾ ಇದ್ದೀರಲ್ಲ, ಯಾಕೆ ಅವಳನ್ನ ಈ ರೀತಿ ದ್ವೇಷಿಸ್ತಾ ಇದ್ದೀರಾ, ಅವಳನ್ನ ಸಾಯಿಸೋದ್ರಿಂದ ನಿಮ್ಗೆ ಏನ್ ಲಾಭ, ಮಾತಾಡಿ ಅತ್ತೆ ಮಾತಾಡಿ ಅಂತ ಜೋರಾಗಿ ಹೋಗ್ತಾರೆ. ದೇವಯಾನಿ ಎರಡೂ ಕಿವಿಯನ್ನ ಮುಚ್ಕೊಂತಾರೆ. ಸಾಕು ಸುಮ್ನೆ ಇರು ಅಜಿತ, ಏನ್ ಮಾತಾಡ್ತಾ ಇದ್ಯಾ, ನಾನು ಭೂಮಿನ ಸಾಯಿಸೋದಂದ್ರೆ ಏನು, ಅವಳು ನನ್ ಮಗಳ ಸಮಾನ ಅಂತ ಹೇಳ್ತಾರೆ. ಆಗ ಇಲ್ಲಿ ಅಜಿತ್ ಅವರು ಸಾಕು, ನಿಜ ಹೇಳಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾನು ಪೊಲೀಸ್ ಬುದ್ಧಿ ತೋರಿಸ್ಬೇಕಾಗತ್ತೆ ಅಂತ ಅಜಿತ್ ಜೋರಾಗಿ ಕೂಗ್ತಾರೆ. ಆಗ ಎಲ್ರಿಗೂ ಕೂಡ ಭಯ ಶುರುವಾಗುತ್ತೆ. ಆಗ ಮನೆಯವರೆಲ್ಲರೂ ಕೂಡ ಶಾಕ್ ಇಂದ ನೋಡ್ತಾರೆ. ಇಲ್ಲಿ ಅಜ್ಜಿ ಲೋ ಅಜಿತ ಏನ್ ಮಾತಾಡ್ತಾ ಇದ್ಯಾ, ನಿನ್ಗೆ ತಲೆ ಕೆಟ್ಟಿದ್ಯಾ, ದೇವಯ್ಯ ನೀನ್ ಯಾಕೋ ಕೇಳ್ತಾ ಇದ್ಯಾ ಅಂತ ಕೇಳ್ತಾರೆ. ಈಗ ಸಂಗೀತ ಅವರು ಹೌದು ಅಜಿತ ಏನಾಯ್ತು ನಿನ್ಗೆ, ಅಷ್ಟಕ್ಕೂ ದೇವಯ್ಯ ನಿನ್ ಮೇಲೆ ಯಾಕೆ ರೇಗಾಡ್ತಾ ಇದ್ಯಾ ಅಂತ ಇಲ್ಲಿ ಅಜ್ಜಿ ಸಂಗೀತನು ಕೂಡ ಕೇಳ್ತಾ ಇರ್ತಾರೆ. ಆಗ ದೇವಯ್ಯ ನೀಲೋ ಅಜಿತ ನಿನ್ಗೆ ನನ್ ಮೇಲೆ ಯಾಕೋ ಇಷ್ಟೊಂದು ಅನುಮಾನ, ಏಯ್ ಅಂತ ಹೇಳ್ಬಿಟ್ಟು ಹುಡುಗರ ಹತ್ರ ಹೋಗ್ಬಿಟ್ಟು ಏಯ್ ಎಷ್ಟು ಧೈರ್ಯ ನಿಮ್ಗೆ, ಅಷ್ಟಕ್ಕೂ ಈ ಕೆಲ್ಸನ ನಾನ್ ಮಾಡಿದ್ದು ಅಂತ ನಿಮ್ಗೆ ಯಾರು ಹೇಳಿದ್ದು, ನನಗೆ ನೀವ್ ಯಾರು ಅಂತಾನೂ ಕೂಡ ಗೊತ್ತಿಲ್ಲ, ಸುಮ್ನೆ ಯಾಕೆ ನನ್ ಬಗ್ಗೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ದೇವಯಾನಿ ಕಿರ್ಚಾಡ್ತಾರೆ.
ಆಗ ಹುಡುಗರು, ಅಯ್ಯೋ ಮೇಡಮ್ ಏನ್ ಮಾತಾಡ್ತಾ ಇದ್ದೀರಾ? ಅಷ್ಟಕ್ಕೂ ನೀವೇ ಅಲ್ವಾ ಕಾಲ್ ಮಾಡಿ ನಮ್ಗೆ ಹೇಳಿದ್ದು ಸುಪಾರಿ ಕೊಡೋದು ಈ ರೀತಿ ಮಾಡಿ ಭೂಮಿನ ಸಾಯಿಸ್ಬೇಕು ಅಂತ ಹೇಳಿದ್ದು ನೀವೇ ಹೇಳ್ಕೊಂಡು ಈಗ ಹೇಳಿಲ್ಲ ಅಂತ ಹೇಳ್ತಾ ಇದ್ದೀರಾ ಮೇಡಮ್. ಏನ್ ಮೇಡಮ್ ನೀವು ಅಂತ ಇಲ್ಲಿ ಹುಡುಗರು ಹೇಳ್ತಾರೆ. ಅದನ್ನ ಕೇಳಿಸಿಕೊಂಡ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ದೇವಯಾನಿಗೆ ತುಂಬಾ ಭಯ ಆಗ್ತಾ ಇರತ್ತೆ. ಅಷ್ಟಕ್ಕೂ ಇವ್ರು ಯಾರು ಅಂತ ಕೂಡ ನನ್ಗೆ ಗೊತ್ತಿಲ್ಲ. ಹ್ಮ್, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ಅಷ್ಟಕ್ಕೂ ಇವ್ರ ಜೊತೆ ನಾನು ಫೋನಲ್ಲೂ ಮಾತಾಡಿಲ್ಲ, ನನ್ನ ಹೆಸರು ಹೇಗೆ ಹೇಳ್ತಾ ಇದ್ದಾರೆ ಅಂತ ದೇವಯಾನಿ ಟೆನ್ಷನ್ ಆಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಅಶ್ವಿನಿಗೆ ತುಂಬಾನೇ ನಗು ಬರ್ತಾ ಇರುತ್ತೆ. ದೇವಯಾನಿ ದೇವಯಾನಿ ಸಿಕ್ಕಾಕೊಂಡ್ಬಿಟ್ಟಿಯಲ್ಲೇ ಅಂತ ಇಲ್ಲಿ ನಗ್ತಾ ಇರ್ತಾರೆ ಅಶ್ವಿನಿ. ಈಗ ಶ್ರವಣ್ ಅವರು, ಏನಮ್ಮ ದೇವಯಾನಿ ಇದು? ಇಷ್ಟಕ್ಕೂ ಭೂಮಿ ನಿನ್ಗೆ ಏನ್ ತಪ್ಪು ಮಾಡಿದ್ಲು? ಇಂತ ಒಳ್ಳೆ ಮಗಳನ್ನ ನೀನು ಈ ರೀತಿ ದ್ವೇಷ ಮಾಡ್ತಾ ಇದೆಯಲ್ಲ, ಅಷ್ಟಕ್ಕೂ ಅವಳನ್ನ ಸಾಯಿಸೋದ್ರಿಂದ ನಿನ್ಗೆ ಏನಮ್ಮ ಲಾಭ ಅಂತ ಇಲ್ಲಿ ದೇವಯಾನಿಗೆ ಹತ್ರ ಕೇಳ್ತಾ ಇರ್ತಾರೆ. ಈಗ ದೇವಯಾನಿ, ಅದು ಭಾವ ನಾನು ಏನು ಮಾಡಿಲ್ಲ ಭಾವ, ನನ್ ಮಾತ್ ನಂಬಿ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಸಾಕು ಮುಚ್ಚಿ ಬಾಯಿ ಅಂತ ಜೋರಾಗಿ ಕೂಗ್ತಾರೆ. ಮಾಡೋದೆಲ್ಲ ಮಾಡ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದೀರಾ, ಎಷ್ಟು ಧೈರ್ಯ ನಿಮ್ಗೆ ಅಂತ ಇಲ್ಲಿ ಅಜಿತ್ ಹೀಗಾಡ್ತಾ ಇರ್ತಾರೆ. ಅದನ್ನ ಕೇಳಿಸಿಕೊಂಡ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾ ಇರ್ತಾರೆ. ಆಗ ಭೂಮಿ, ಅಲ್ಲಮ್ಮ ದೇವಯಾನಿಯಮ್ಮ, ನಿಮ್ಮನ್ನ ನಾನು ಸ್ವಂತ ಅಮ್ಮನ್ ತರ ನೋಡ್ಕೊಂಡಿದ್ದೀನಿ, ಆದ್ರೆ ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ನಾನ್ ನಿಮ್ಮನ್ನ ಯಾವತ್ತೂ ದ್ವೇಷ ಮಾಡಿಲ್ಲ, ನನ್ನನ್ನು ಸಾಯಿಸೋದ್ರಿಂದ ನಿಮ್ಗೆ ಏನ್ ಲಾಭ ಅಮ್ಮ ಅಂತ ಇಲ್ಲಿ ಭೂಮಿ ಕೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು, ತಪ್ಪು ಯಾರೇ ಮಾಡ್ಲಿ, ಮಾಡಿದವರಿಗೆ ಶಿಕ್ಷೆ ಅಂತೂ ಕಟ್ಟಿಟ್ಟ ಬುದ್ಧಿನೇ. ಮನೆಯವರಾಗ್ಲಿ, ತಂದೆ ಆಗ್ಲಿ, ತಾಯಿ ಆಗ್ಲಿ, ಯಾರೇ ಆಗ್ಲಿ ಅವರು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಅಜಿತ್ ಅವರು ಹೇಳ್ತಾರೆ. ಅದನ್ನ ಕೇಳಿಸಿಕೊಂಡ ದೇವಯಾನಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಆಗ ಅಜಿತ್ ಅವರು, ಮಾತಾಡಿ ಅತ್ತೆ ಮಾತಾಡಿ, ಯಾಕೆ ಈ ರೀತಿ ಮಾಡಿದ್ರಿ? ಭೂಮಿನ್ ಕೊಲ್ಲೋದ್ರಿಂದ ನಿಮ್ಗೆ ಏನ್ ಲಾಭ ಅಂತ ಕಿರ್ಚಾಡ್ತಾ ಇರ್ತಾರೆ. ಆಗ ಈ ಕಡೆ ಅಂಜು, ಇಲ್ಲ ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅಮ್ಮ ಸಿಕ್ಕಾಕೊಳ್ತಾರೆ, ಮಾಮ್ ಯಾವುದೇ ಕಾರಣ ಸಿಕ್ಕಾಕೊಳ್ಬಾರ್ದು. ಈಗಾಗ್ಲೇ ಒಂದ್ಸರಿ ನೀವು ಸಿಕ್ಕಾಕೊಂಡಿದ್ದಾರೆ, ಎಲ್ಲ ಈ ಅಶ್ವಿನಿಂದನೇ ಆಗಿದ್ದು, ಅಶ್ವಿನಿ ಮಾಡಿದ್ದು. ಆದ್ರೆ ಆ ಹುಡುಗರು ನಮ್ಮ ಮಮ್ಮಿ ಹೆಸರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಸಾಕು ಅಜಿತ ಸುಮ್ನೆ ಇರ್ತ್ಯಾ, ಇದನ್ನೆಲ್ಲ ಮಾಡಿದ್ದು ಮಾಮ್ ಅಲ್ಲ, ನಾನೇ ಮಾಡಿದ್ದು, ನಾನೇ ಸುಪಾರಿ ಕೊಟ್ಟಿದ್ದು ಹುಡುಗರಿಗೆ ಅಂತ ಇಲ್ಲಿ ಅಂಜು ಜೋರಾಗಿ ಹೋಗ್ತಾ ಇರ್ತಾರೆ. ಅದನ್ನ ಕೇಳಿಸಿಕೊಂಡ ದೇವಯಾನಿಗೆ ಶಾಕ್ ಆಗುತ್ತೆ. ಅಂಜು, ಏನ್ ಮಾತಾಡ್ತಾ ಇದ್ಯಾ ನೀನು ಅಂತ ಹೇಳ್ತಾರೆ. ಆಗ ಶ್ರವಣ್ ಅವರು, ಏನ್ ಹೇಳ್ತಾ ಇದ್ಯಾ ಅಂಜು? ಅಷ್ಟಕ್ಕೂ ನೀನ್ ಈ ರೀತಿ ಮಾಡಿದ್ಯಾ? ಏನಾಗ್ತಾ ಇದೆ ಇಡೀ ಮನೆಯಲ್ಲಿ? ಇದು ಒಂದು ಪೊಲೀಸ್ ಮನೆ ಹಾಕೊಂಡು ಈ ರೀತಿ ಪದೇ ಪದೇ ಈ ರೀತಿ ಮಾಡ್ತಾ ಇದ್ರಲ್ಲ, ಏನ್ ಹೇಳ್ತಾ ಇದ್ಯಾ, ನಿಜನಾ ಅಂತ ಕೇಳ್ತಾರೆ. ಆಗ ಅಂಜು, ಹೌದು, ಮಾಮ್ ಹೆಸರು ಹೇಳ್ಕೊಂಡು ಈ ರೀತಿ ಮಾಡಿದ್ದು ನಾನೇ, ಸುಪಾರಿ ಕೊಟ್ಟದ್ದು ನಾನೇ ಅಂತ ಹೇಳ್ತಾರೆ. ಅದನ್ನ ಕೇಳಿಸಿಕೊಂಡ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಕಡೆ ಅಶ್ವಿನಿ, ಏನಪ್ಪ ಯಾರಿನ ಕಾಪಾಡಕ್ಕೆ ಮಗಳೇ ಹೋದಾಗಿದೆ, ಏನಿರ್ಬೋದು ನೋಡೋಣ ಇರ್ಲಿ, ಯಾರು ಹೋಗ್ತಾರೆ, ಒಟ್ಟಲ್ಲಿ ಈ ಮನೆ ಬಿಟ್ಟು ಯಾರು ಇಬ್ರು ಹೋದ್ರೆ ಸಾಕು ಅಂತ ಇಲ್ಲಿ ಅಶ್ವಿನಿ ಮನಸ್ಸಲ್ಲಿ ಅನ್ಕೊಂತಾ ಇರ್ತಾರೆ. ಆಗ ಅಂಜು, ಹೌದು ನಾನೇ ಮಾಡಿದ್ದು, ಹೌದು, ಅಂದ್ರೆ ಅಜಿತ್ ಬೇಕು ನನ್ಗೆ. ಅಜಿತ್ ಪ್ರೀತಿನ ಈ ಭೂಮಿ ಕಿತ್ಕೊಂತಾ ಇದ್ದಾಳೆ, ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಅಜಿತ್ ನಾನು ತುಂಬಾ ಇಷ್ಟಪಡ್ತೀನಿ, ಈ ಭೂಮಿ ಮಾಡ್ತಾ ಇರೋದನ್ನ ನನ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಈ ಸುಪಾರಿ ಮಾಡಿದೆ. ಭೂಮಿ ಸತ್ರೆ ಆಮೇಲೆ ಅಜಿತ್ ನನ್ನವನಾಗ್ತಾನೆ ಅಂತ ನಾನು ಆಸೆ ಇಟ್ಕೊಂಡೆ, ಅದಕ್ಕೆ ಈ ರೀತಿ ಮಾಡಿದ್ದು, ಭೂಮಿ ದೂರ ಆಗ್ತಾಳೆ ಅಂತ ಅನ್ಕೊಂಡೆ ಅಂತ ಇಲ್ಲಿ ಅಂಜು ಹೇಳ್ತಾರೆ. ಇದಕ್ಕೂ ಮತ್ತೆ ಮಾಮ್ಗೂ ಏನು ಕೂಡ ಸಂಬಂಧ ಇಲ್ಲ, ಇದೆಲ್ಲ ಮಾಡಿದ್ದು ನಾನೇ ಅಂತ ಇಲ್ಲಿ ಅಂಜು ಜೋರಾಗಿ ಕೂಗ್ತಾರೆ. ಅದನ್ನ ಕೇಳಿಸಿಕೊಂಡ ಅಶ್ವಿನಿ ಶಾಕ್ ಆಗ್ತಾರೆ. ಈ ಕಡೆ ದೇವಯಾನಿ ಕೂಡ ಶಾಕ್ ಆಗ್ತಾ ಇರ್ತಾರೆ. ಆಗ ಇಲ್ಲಿ ಅಜಿತ್ಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ. ಅಂಜು ಕೆನ್ನೆಗೆ ಟಪ್ ಅಂತ ಬಾರಿಸ್ತಾರೆ. ಆಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಹಾಗಾಗಿ, ಏನೇ ಅಂಜು, ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಒಂದೇ ಮನೇಲಿ ಇಟ್ಕೊಂಡು ಈ ರೀತಿ ಮಾಡ್ತಾ ಇದೀರಲ್ಲ, ಏನ್ ಅನ್ಸುತ್ತೆ ನಿಮ್ಗೆಲ್ಲ ಅಂತ ಹೇಳಿ ಅಜ್ಜಿ ಕೂಡ ಕಣ್ಣೀರ್ ಹಾಕ್ತಾ ಇರ್ತಾರೆ. ಆಗ ಅಜಿತ್ ಅವ್ರ ಹತ್ರ, ಓ ಯಾಕೆ ಮಾಡಿದ್ರು ತಪ್ಪೆ, ನಡಿ ಸ್ಟೇಷನ್ಗೆ, ಇಲ್ಲಿ ನೀನು ಅನುಭವಿಸ್ತೀಯ ಅಂತ ಹೇಳಿ ಅಂಜು ಕೈ ಹಿಡ್ಕೊಂಡು ಎಳಿತಾರೆ. ಅದೇ ತುಂಬಾನೇ ಭಯ ಆಗ್ತಾ ಇರತ್ತೆ. ಏನ್ ಮಾಡ್ತಿದ್ಯಾ ನೋಡು, ಅವ್ಳು ಏನು ತಪ್ಪಿಲ್ಲ ಇದ್ರಲ್ಲಿ, ಅಂತ ಮಾಡ್ಕೋ, ಏನೋ ಚಿಕ್ಕ ಬುದ್ಧಿ, ದಯವಿಟ್ಟು ಅವಳನ್ನ ಕ್ಷಮಿಸು, ಅವಳನ್ನ ಅರೆಸ್ಟ್ ಮಾಡಿದ್ರೆ ಆಗುತ್ತೆ ಕಣೋ, ಮೋಟವರು ತಪ್ಪು ತಿಳ್ಕೊಂತಾರೆ, ನನ್ ಮಾತು ಕೇಳು ಅಂತ ದೇವಯಾನಿ ಕಣ್ಣೀರ್ ಹಾಕ್ತಾ ಇರ್ತಾರೆ. ಆಗ ಅಜಿತ್ ಅವರು ಯಾರ ಮಾತನ್ನು ಲೆಕ್ಕಿಸದೆ ನಡಿ ಅಂತ ಇಲ್ಲಿ ಅಂಜುನ ಎಳ್ಕೊಂಡು ಹೋಗ್ತಾರೆ. ಆಗ ದೇವಯಾನಿ, ಅಯ್ಯೋ ಪಾಪ ನನ್ ಮಗಳು ಏನು ತಪ್ಪು ಮಾಡಿಲ್ಲ, ನನ್ನನ್ನ ಸೇವ್ ಮಾಡಕ್ ಹೋಗಿ ಅವಳೇ ಸಿಕ್ಕಾಕೊಂಡ್ ಹೋಗ್ತಾ ಇದ್ದಾಳಲ್ಲ, ಎಲ್ಲ ಈ ಅಶ್ವಿನಿಂದನೇ ಆಗ್ತಾ ಇರೋದು, ಏನ್ ಮಾಡ್ಲಿ ನಾನು? ಅಜಿತ ನನ್ ಮಾತ್ ಕೇಳು ಅಂತ ದೇವಯಾನಿ ಕೂಗಾಡ್ತಾ ಇರ್ತಾರೆ. ಈ ಕಡೆ ಭೂಮಿ, ಸಾಹೇಬ್ರೆ ಬಿಟ್ಬಿಡಿ ಸಾಹೇಬ್ರೆ, ನಮ್ ಮನೆಯವರು ಯಾವುದೇ ಕಾರಣಕ್ಕೂ ಹೊರಗಡೆ ನಮ್ ಮರ್ಯಾದೆನ ಹೋಗ್ಬಾರ್ದು ಸಾಹೇಬ್ರೆ, ನನ್ ಮಾತ್ ಕೇಳಿ ಸಾಹೇಬ್ರೆ ಅಂತ ಭೂಮಿ ಅಜಿತನ ತಡಿತಾ ಇರ್ತಾರೆ. ಖಂಡಿತವಾಗ್ಲೂ ಅಜಿತ್ ಇಲ್ಲಿ ಭೂಮಿ ಹೇಳಿದ್ದನ್ನ ಕೇಳ್ತಾರ ಅಥವಾ ಇಲ್ಲಿ ಅಂಜನನ ಎಳ್ಕಂಡೆ ಹೋಗ್ತಾರಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.